ವಿಯೆಟ್ನಾಮಲ್ಲಿ ನಂದು ಇವತ್ತು 24th ಡೇ. ಇದು ನಿನ್ಬಿನ್ ಪ್ರಾವಿನ್ಸ್ ಅಂತ. ಪ್ರಾವಿನ್ಸ್ ಅಂದರೆ ಬೇಸಿಕಲಿ ನಾವು ಸ್ಟೇಟ್ ಹೇಳ್ತೀವಲ್ಲ ಆ ಥರ. ಅದರಲ್ಲಿ ಮುವಾ ಕೇವ್ ಅಂತ ಇದೆ, ಹ್ಯಾಂಗ್ ಮುವಾ ಅಂತಲೂ ಹೇಳ್ತಾರೆ. ಓಕೆ, ಟ್ಯಾಮ್ಕಾಕ್ ಪಕ್ಕದಲ್ಲೇ ಇರೋದು. ಅದನ್ನು ನೆನ್ನೆ ವಿಡಿಯೋಲಿ ತೋರಿಸಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಈ ಬ್ಯೂಟಿಫುಲ್ ಸ್ಪಾಟ್ ಮಾತ್ರ ಯು ಶುಡ್ ನಾಟ್ ಮಿಸ್ ಯಾರ್. ಅವ್ರು ಹೇಳ್ತಾರೆ 600 ಸ್ಟೆಪ್ಸ್ ಅಂದಾಗ ನಾನೇ ಕೈ ಕಾಲೆಲ್ಲ ನಡುಗ್ತಾ ಇದ್ದೆ. 600 ಸ್ಟೆಪ್ಸ್ ಹತ್ಬೇಕಾದೇವ್ರೆ ಬಂದರೆ ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ 10 ನಿಮಿಷ ಸ್ವಾಮಿ. ಆ್ಯಾವ್ರೇಜಾಗಿ ನಡ್ಕೊಂಡು ಬಂದರು ಇಟ್ ಇಸ್ ನಾಟ್ ಮೋರ್ ದೆನ್ 10 ನಿಮಿಷ. ಏರಿಲ್ ವ್ಯೂ ನೋಡಿ ಹೆಂಗೆ. ಇಟ್ ಇಸ್ ಸೊ ಗಾಳಿ ವಿಂಡಿ ಎಲ್ಲ ಇದೆ. ಸೊನ್ನೆ ಹನಿ ಬೀಳ್ತಾ ಇತ್ತು. ಆದ್ರೂ ಐ ಟುಕ್ ದ ಫುಟೇಜ್. ಅಲ್ಲಿ ಕಾಣ್ತಿದೆಯಾ ಸ್ಟೆಪ್ಸ್ ಎಲ್ಲ, ಅಲ್ಲಿ ಹೋದ್ರೆ ಡ್ರ್ಯಾಗನ್ಗೆ ಹೋಗುತ್ತೆ, ಅದನ್ನು ತೋರಿಸ್ತೀನಿ. ನಿಮ್ಮ ಬರೀ ಮೇಲಿಂದ ತೋರಿಸೋದಲ್ಲ, ಅಲ್ಲಿ ರೈಟಲ್ಲೆಲ್ಲ ಪ್ಯಾಡಿ ಫೀಲ್ಡ್ಸ್. ಕೆನ್ ಯು ಸಿ ದ್ಯಾಟ್? ಅಲ್ಲಿ ಡಕ್ ಫಾರ್ಮಿಂಗ್ ಇದೆ, ಡಕ್ ರೈಸಿಂಗ್ ಇದೆ. ಅದನ್ನು ನೆಲದಲ್ಲಿ ನಡಿಬೇಕಾದ್ರೆ ಯು ವಿಲ್ ಗೆಟ್ ಟು ಸಿ ಇಟ್, ನಾಟ್ ಟು ವಾರಿ ಆನ್ ಇಟ್. ಜಸ್ಟ್ ಸಿ ದ ವ್ಯೂ. ಮೌಂಟೇನ್ಸ್ ಈ ಮೌಂಟೇನ್ಸ್ ಮೇಲೆ ಮೌಂಟೇನ್ಸ್. ಈ ಮೌಂಟೇನ್ಸ್ ಎಲ್ಲ ಇಟ್ಸ್ ಬ್ಯೂಟಿಫುಲ್. ಕೆಳಗಡೆ ಯು ವಿಲ್ ಬಿ ಏಬಲ್ ಟು ಕಮ್ ಹಿಯರ್. ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಮಾತ್ರ ಆಯಿತು. ಚಿತ್ರಾನ್ನ ಪ್ಲೇಸ್, ಐ ಆಮ್ ಟೆಲಿಂಗ್ ಯು, ಚಿತ್ರಾನ್ನ. ಇಲ್ಲೆಲ್ಲ ಕಾಣ್ತಾ, ಇಲ್ಲಿ ನಡ್ಕೊಂಡು ಬರೋಕ್ಕೆ ನಿಮಗೊಂದು ರ್ಯಾಂಪ್ ಮಾಡಿದ್ದಾರೆ. ಅಕ್ಕಪಕ್ಕ ಎಲ್ಲ ಡಕ್ ಫಾರ್ಮಿಂಗು, ಪ್ಯಾಡಿ ಫೀಲ್ಡ್ಸು, ಆಯಿತಾ. ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್, ಆಯಿತಾ. ಇಲ್ಲಿಂದ ಮೇಲೆ ಕಳ್ಸೋಕ್ಕಾಗುತ್ತಾ? ಐ ವಾಂಟ್ ಟು ಸಿ, ಬಿಕಾಸ್ ಇದು ಆ್ಯಕ್ಚುಲಿ ಲಾಸ್ಟಾಗಿ ಕೆಳಗಡೆ ಬಂದಾಗ ನಾನು ತೊಗೊಂಡಿರೋ ಶಾರ್ಟ್ ಇದು. ಓಕೆ, ನಾನು ಕಳ್ಸೋಕ್ಕಾಗುತ್ತೆ, ಯಾಕಂದರೆ ಮೇಲ್ಗಡೆ ನಾನು ಡ್ರ್ಯಾಗನ್ ಹತ್ರ ಕಳ್ಸೋಕ್ಕಾಗಿಲ್ಲ. ಸಿಕ್ಕಾಬಟ್ಟೆ ಗಾಳಿ. ಅದು ಮಿಸ್ ಆದರೆ ನನಗೆ ಯು ವಿಲ್ ನಾಟ್ ಬಿ. ಇಲ್ಲೇ ಇಳ್ಸೋಕ್ಕಾಗಿಲ್ಲ ನನ್ನ ಕೈಲಿ, ಆಯಿತಾ. ಕೈಗೆಲ್ಲ ಒಡ್ಸ್ಕೊಂಡೆ ನಾನು. ಡ್ರೋನ್ ಪ್ರೊಪೆಲ್ಲರ್ ಇರಲ್ಲ, ಅದು ಒಡ್ಸ್ಕೊಂಡೆ. ಮೇಲೆ ಹಾರಿದ್ರೆ ಅದು ಕಂಬೋಡಿಗೆ ಹೊಟ್ಟೋಗಿರೋದು, ಆಯಿತಾ. ಕಂಬೋಡಿಯಲ್ಲಿ ನಾನು ಹಿಂಗಿದ್ರು ಹೋಗ್ತಾಯಿದ್ದೀನಿ, 4 ದಿವಸ ಅಲ್ಲೇ ಸಿಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡೋದು, ಆಯಿತಾ. ಜಸ್ಟ್ ಲುಕ್ ಎಟ್ ದಿಸ್ ಲೋಟಸ್ ಫ್ಲವರ್ ಥರ ದೇ ಮೇಡ್ ದ ಡಿಸೈನ್. ಬಾಬಾ ಕೆಳಗಡೆಯಿಂದ ಮಾಡಿದ್ದಾರೆ, ಮೇಲ್ಗಡೆ ಹೆಂಗೆ ಕಾಣುತ್ತೆ ಅದು ಹೆಂಗೆ ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ ನನಗೆ, ಆಯಿತಾ. ಇಟ್ ಇಸ್ ಮೆಸ್ಮರೈಸಿಂಗ್. ಐ ಆಮ್ ಟೆಲಿಂಗ್ ಯು, ಇಟ್ ಇಸ್ ಮೆಸ್ಮರೈಸಿಂಗ್. ಇಲ್ಲಿ ಫಾರಿನರ್ಸ್ ನೋಡಿ ಹತ್ಕೊಂಡು ಹೋಗ್ಬೇಕಾದ್ರೆ, ಫಾರಿನರ್ಸು ಒಂದೊಂದು ತಿಂಗಳು ಇರ್ತಾರೆ. ನಾನು ಇದು ಕ್ಲೋಸ್ ಟು ಅಬೌಟ್ 6ನೇ ದಿವಸ ಇರೋದು ನಾನು. ಐ ಫೀಲ್ ದ್ಯಾಟ್ ಇನ್ ಎವ್ರಿ ಜಾಗದಲ್ಲಿ ಒಂದೊಂದು ವಾರ ಇದ್ದರೆ ಯು ವಿಲ್ ಫೀಲ್ ಗುಡ್. ಅವಸರ ಬಂದರೆ ಏನು ಗೊತ್ತಾ ಪ್ರಾಬ್ಲಮ್ ಏನಂದರೆ, ಜನಕ್ಕೆ ವರ್ಕ್ ಮಾಡಿ ಅಭ್ಯಾಸ ಆಗಿ ನೋಡಿ. ರೈಟಲ್ಲಿ ಅಲ್ಲಿ ತೊಗೊಂಡಿರೋ ಫುಟೇಜು, ನಾನು ಮೇಲೆ ಹೋಗ್ಬೇಕು, 120 ಮೀಟರ್ಸ್ ರೀಚ್ ಆಗೋಯ್ತು, ಇದ್ರ ಮೇಲೆ ಹೋಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಇಲ್ಲೇ ಸುತ್ಕೊಬೇಕಾಯ್ತು, ಇಲ್ಲ ಮೇಲಿಂದ ಅಲ್ಲಿಂದನೇ ಹಾರಿಸ್ಬೇಕಾಯ್ತು. ಹಾರಿಸಿದ್ರೆ ಸಿಗಲ್ಲ. ಆ ಕಡೆ ಟ್ಯಾಮ್ಕಾಕು ಅದೇ ಬೋಟಿಂಗ್ ಹೋಗಿದ್ವಲ್ಲ, ಅಲ್ಲಿ ಬಿದ್ದೋಗ್ಬಿಟ್ರೆ ನಾನು ಏನು ಮಾಡೋದು, ಇಲ್ಲ ಕಂಬೋಡಿಗೆ ಹೋಗ್ಬಿಟ್ರೆ ಏನು ಮಾಡೋದು. ದಟ್ ಈಸ್ ಮೈ ವರಿ ಆಸ್ ಸಚ್, ಆಯಿತಾ. ಬೇಜಾರು ಮಾಡ್ಕೊಂಬೇಡಿ. ವಾಪಸ್ ಕರ್ಕೊಂಡು ಬಂದೆ ನಮ್ಮ ಡ್ರೋನ್ನ, ಚಿನ್ನನ ಕರ್ಕೊಂಡು ಬಂದುಬಿಟ್ಟು ನಾನು ನಿಮಗೆ ಫುಟೇಜ್ ತೋರಿಸ್ತೀನಿ ಕೆಳಗಡೆಯಿಂದ. ಬಂದಾಗ ನಿಮಗೆ ಜಾಸ್ತಿ ಏನಾಗಲ್ಲ, 1 ಲಕ್ಷ ಡಾಂಗ್ ಅಂದರೆ 334 ರೂಪಾಯಿ ಬಂದುಬಿಟ್ಟು ಯು ಕ್ಯಾನ್ ಸಿ ದಿಸ್ ಇಸ್ ವೇರ್ ವಿ ವಿಲ್ ವಾಕ್ ಫೈನಲಿ. ತೋರಿಸ್ತಾ ಇಲ್ಲ ನಿಮಗೆ ಆ ರ್ಯಾಂಪೆಲ್ಲ, ಬಟ್ ವೆನ್ ಯು ಎಂಟ್ರಿಂಗ್ ಓನ್ಲಿ ಯು ವಿಲ್ ಸ್ಟಾರ್ಟ್ ಲವಿಂಗ್ ಇಟ್ ಯಾರ್. ಇಟ್ ಈಸ್ ಸೋ ಬ್ಯೂಟಿಫುಲ್ ಡನ್, ಆಯಿತಾ. ದೇವ್ ಡೆಕೋರೇಷನ್ಗೆ ಏನೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ, ಐ ಕಾಂಟ್ ಜಸ್ಟ್ ಎಕ್ಸ್ಪ್ಲೇನ್. ನೀವು ಬಂದಾಗಲೇ ಯು ವಿಲ್ ಬಿ ಏಬಲ್ ಟು ನೋ ಅಂಡರ್ಸ್ಟ್ಯಾಂಡ್ ಇಟ್, ಎಕ್ಸ್ಪೀರಿಯನ್ಸ್ ಇಟ್. ನನ್ನ ಕಾಲ ಆದಷ್ಟು ಬೇರೆ ಆ್ಯಂಗಲೆಲ್ಲ ತೊಗೊಂಡೆ. ಐ ಆಮ್ ವೆರಿ ಹ್ಯಾಪಿ, ಆಯಿತಾ. ಡ್ರಿಸ್ಲಿಂಗು, ಆಯಿತಾ. ಐ ಆ್ಯಕ್ಚುಲಿ ಸ್ಟಾರ್ಟ್ ಲೇಟ್, ಏನಕ್ಕೆ ಮಳೆ, ಬಟ್ ಐ ಡಿಂಟ್ ಹ್ಯಾವ್ ವರಿ, ಬಿಕಾಸ್ ಐ ನೋ ದ್ಯಾಟ್ ಒಂದೇ ಪ್ಲೇಸ್ ನೋಡ್ತಾ ಇದ್ದೀನಿ ಇವತ್ತು, ಅದು ಇದೊಂದೇ ಜಾಗ. ಸಾಯಂಕಾಲ ಅದು ಏನ್ಷಿಯಂಟ್ ಟೌನ್ ಇದೆ, ಅದು ಆದರೆ ಐ ವಾಂಟ್ ಟು ಎಕ್ಸ್ಪ್ಲೋರ್. ಓಕೆ, ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ, ಬಿಕಾಸ್ ನನಗೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಜಾಕೆಟ್ ಹಾಕೊಂಡಿದ್ದೀನಿ ನಾನು, ಅಲ್ಲ ನಂದಲ್ಲ. ಹೌಸ್ ದಿಸ್ ಎಲ್ಲರೂ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ, ಆಯಿತಾ. ಫಾರ್ ದ ಶಾರ್ಟ್ ನಾನು ಮಾತ್ರ ಮೂವ್ ಮಾಡಿದೆ. ಹೌ ಇಸ್ ಇಟ್ ನೈಸ್ ಟ್ರಿಕ್ನ ಮುಂದೆ ವರ್ಣೇನಾ. ಸೊ ಏನು ಹೇಳ್ತಾ ಇದ್ದೆ ನಾನು ನಿಮಗೆ, ಬಂದು 1 ತಿಂಗಳಲ್ಲೇ ಇರ್ತಾರಪ್ಪ. ದಟ್ ಈಸ್ ಹೌ ಇಟ್ ಶುಡ್ ಬಿ. ಪೀಸ್ಫುಲ್ಲಾಗಿ ಒಂದೊಂದು ವಾರ ಒಂದು ಜಾಗದಲ್ಲಿ ಇದ್ದುಬಿಟ್ರೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್. ನಮ್ಮದೆಲ್ಲ ವರ್ಕ್ ಕಲ್ಚರ್ ಅಂದ್ಬಿಟ್ಟು ಫಾಸ್ಟಾಗಿ ಬರೋದು, ಫಾಸ್ಟಾಗಿ ಹೋಗೋದು, ಏನೂ ನೋಡಲ್ಲ. ಬರೀ ರೋಡು. ನೋಡಿಲ್ವಾ ಯಾವುದೋ ಒಂದು ಯೂಟ್ಯೂಬರು ಕರ್ನಾಟಕ, ಅದು ಎಲ್ಲಿ ಮೈಸೂರು ಟು ಇದು ಏನೋ ಲಂಡನ್ ನೋಡಿದ್ನಂತಪ್ಪ. ಅದು ಎಷ್ಟು 3 ತಿಂಗಳಲ್ಲಿ ಆಗುತ್ತೆ ಸ್ವಾಮಿ. ನನಗೆ ಇದು 24 ದಿವಸ ಆಲ್ರೆಡಿ ಆಗ್ತಿದೆ. ನನಗೆ ಕ್ಲೋಸ್ ಟು 3 ಮಂತ್ಸ್ ಬೇಕು ಪೂರ್ತಿ ವಿಯೆಟ್ನಾಮ್ನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹತ್ತನ ವ್ಯೂ ಪಾಯಿಂಟ್ಗೆ ಇಲ್ಲೇ ಒಂದು ಕೇವ್ ಇದೆ. ಇದೇ ಕೇವಾ ಅಂತ ನನಗೆ ಒಂದು ಡೌಟು, ಬಿಕಾಸ್ ನಾನು ಪೂರ್ತಿ ಮೇಲೋ ಕೆಳಗೆ ಬಂದಮೇಲೆ ನನಗೆ ಯಾವುದು ಬೇರೆ ಕೇವ್ ಕಾಣಿಸಿಲ್ಲ, ಆಯಿತಾ. ಸೊ ಮೋಸ್ಟ್ಲಿ ಅದಕ್ಕೋಸ್ಕರ ಇರ್ಬೋದು ಅನಿಸುತ್ತೆ, ಐ ಡೋಂಟ್ ನೋ. ಅಲ್ಲೇ ಡ್ರ್ಯಾಗನ್ ಒಂದು ಪೋಸ್ಟರ್ ಇತ್ತು, ಇದು ನೋಡಿ ಕಾಣಿಸಿಲ್ವಾ, ಅದನ್ನು ರಿವೈಂಡ್ ಮಾಡ್ಕೊಳ್ಳಿ. ಒದ್ದಾಡ್ಕೊಂಡು ಹತ್ತವ್ರವರು, ಆಯಿತಾ. ಎಷ್ಟೊಂದು ಜನ ಪ್ಯಾಕೇಜಲ್ಲಿ ಬರ್ತಾರೆ ಇಲ್ಲಿಂದ ಹನೋಯಿಂದ, ಅವ್ರಿಗೆಲ್ಲ ದೇ ವಿಲ್ ಗಿವ್ ದೆಮ್ ಓನ್ಲಿ ಹಾಫ್ ಆನ್ ಅವರ್, ಗೋ ಅಪ್ ಆ್ಯಂಡ್ ಕಮ್ ಡೌನ್ ಅಂತ. ಏನು ನೋಡೋಕ್ಕಾಗತ್ತೆ ಸ್ವಾಮಿ, ಯು ವಿಲ್ ನಾಟ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್, ಆಯಿತಾ. ನಾಟ್ ಓನ್ಲಿ ನೋಡಿ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ದೇ ವೋಂಟ್ ಲುಕ್ ರೈಟ್, ಲುಕ್ ಲೆಫ್ಟು, ಆಯಿತಾ. ಐ ಥಾಟ್ ಫಾರಿನರ್ಸ್ ಆರ್ ರಿಲ್ಯಾಕ್ಸ್ಡ್, ಬಟ್ ಪ್ಯಾಕೇಜಲ್ಲಿ ಬಂದುಬಿಟ್ರೆ ಯು ಹ್ಯಾವ್ ದಿಸ್ ಪ್ರಾಬ್ಲಮ್.
ಆಯಿತಾ. ಯು ಹ್ಯಾವ್ ಟು ಗೋ ಬ್ಯಾಕ್. ಒಬ್ಬನಿಂದ ಬೇಕಾದ್ರೆ ಹಾಳಾಗ್ಬಿಡುತ್ತೆ ನಿಮಗೆ. ಒಬ್ಬ ಬರಲಿಲ್ಲ ಅಂದರೆ ಲೇಟ್ ಮಾಡಿಬಿಟ್ರೆ ಸಿ ಐ ಆಮ್ ಟೇಕಿಂಗ್ ಸ್ಟೆಪ್ಸ್ ಈಸಿಲಿ, ನಾಟ್ ಟು ವಾರಿ, ದೇರ್ ಇಸ್ ನೋ ಹರಿ. ವೆರ್ ಇಸ್ ಹರಿ? ನೋಡಿ, ಈ ಕಡೆ ಹೋದರೆ ನಾವು ಹೋಗ್ತಾ ಇರೋದು ಪಗೋಡ, ಈ ಕಡೆ ಹೋದರೆ ನಿಮಗೆ ಆ ಡ್ರ್ಯಾಗನ್. ಫಸ್ಟು ಪಗೋಡ ಅಂತಾನ, ಆಯಿತಾ? ಬಿಕಾಸ್ ಯಾರು ಅಲ್ಲಿ ಹೋಗ್ತಾ ಇಲ್ಲ ನನಗೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಂಗೆ ಫುಟೇಜ್ ಸಿಗುತ್ತಲ್ಲ, ಐ ಲೈಕ್ ಮೈ ಫುಟೇಜ್. ಅಲ್ಲೇ ಡ್ರ್ಯಾಗನ್ ಹತ್ರ ಎಲ್ಲ ಬಿದ್ದು ಓದಾಡ್ತಿರ್ತಾರೆ, ಆಯಿತಾ? ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಕೆ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಜಸ್ಟ್ ಎಕ್ಸ್ಪೀರಿಯನ್ಸಿಂಗ್ ಆ್ಯಂಡ್ ಎಂಜಾಯಿಂಗ್ ದಿಸ್. ಹೋಗ್ತಾರೆ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ಜನ ಇದ್ದಾರೆ? ಯಾರೂ ಇಲ್ಲ. ಸ್ವಲ್ಪ ಕಾಯ್ದರೆ ನಿಮಗೆ ಖಾಲಿ ಸಿಗುತ್ತೆ, ನಿಮಗೆ ಖಾಲಿ. ನನಗೆ ಹೆಂಗೆ ಸಿಕ್ತು ಫುಟೇಜು? ಯಾರು ಒಂದು ನರಪಿಳ್ಳೆ ಕಾಣಿಸ್ತಾರ? ಯಾರೂ ಇಲ್ಲ. ಮೇಲೋದ್ರು ಕೆಳಗೆ ಬಂದರು, ಆಯಿತಾ? ತಲೆ ಸುತ್ತು ಬೀಳೋಂಥ ವಿಷಯ ಇಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಆ ಥರ ಹೆದರ್ಕಿಂಗ್ ಕಾಣುತ್ತೆ, ಬಿಕಾಸ್ ಐ ಆಮ್ ಯೂಸಿಂಗ್ ಮೈ ಕ್ಯಾಮ್ರಾ ಲೈಕ್ ದ್ಯಾಟ್. ಓಕೆ, ಹಂಗೆಲ್ಲ ಹತ್ಕೊಂಡು ಬರಬೇಕು, ಇಳಿಬೇಕು, ತುಂಬ ಕಷ್ಟ ಅನಿಸುತ್ತೆ. ಕಷ್ಟನೇ ಇಲ್ಲ ಸ್ವಾಮಿ, ಎಂಥ ಏಜ್ ಆದ್ರೂ ಯು ಕ್ಯಾನ್ ಆರಾಮ್ಸೆ ಡೂ ಇಟ್, ಆಯಿತಾ? ಯು ಕ್ಯಾನ್ ಜಸ್ಟ್ ಡೂ ಇಟ್. ಐ ಟುಕ್ ಸೋ ಮೆನಿ ಫುಟೇಜಸ್, ಡಿಫ್ರೆಂಟ್ ಆ್ಯಂಗಲ್ ತೊಗೊಂಡೆ, ಬಟ್ ಡಿಫ್ರೆಂಟ್ ಫೀಚರ್ ಬಂದುಬಿಟ್ಟೆ ಮೇಲೆ. ಪಗೋಡ ಕಾಣುತ್ತೆ ಮೇಲೆ ತಗೊಂಡೆ, ಅದು ಯಾವುದಕ್ಕೂ ಪ್ರಯೋಜನ ಬಂದಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ನನ್ನ ಮಗ ಒಬ್ಬ ಹೇಳ್ಕೊಟ್ಟ, ಯೂಟ್ಯೂಬರ್ ಹಿಂಗೆ ಅಂತ ತಗೊಂಡು ಬಂದುಬಿಟ್ಟು ಎಡಿಟಿಂಗ್ ಟೈಮ್ನ ಕುತ್ಕೊಂಡ್ರೆ ಅದು ಏನು ಫುಟೇಜ್ ಯೂಸೇ ಆಗಿಲ್ಲ, ಆಯಿತಾ? ಮತ್ತೆ ಇನ್ನೊಂದ್ಸಲಿ ಹೋಗ್ಬೇಕಾಗುತ್ತೆ, ಯಾಕಂದರೆ ಆ ಫುಟೇಜ್ ಬೇಕಂದ್ರೆ ನನಗೆ, ಆ ಮಾತ್ರ ತೆಗಿಬೇಕಂದ್ರೆ. ಬದನೆಕಾಯಿ ಹೋಗಬೇಡ, ಬಂದುಬಿಟ್ರಾ ಪಕೋಡಾಗೆ? ಪಾಕೋಡಲ್ಲ ನೋಡಿ, ಅಲ್ಲಿ ಕೆಳಗಡೆ ನೋಡಿದ್ರಲ್ಲ, ಕೆಳಗಡೆ ಹೆಂಗೆ ಕಾಣಿಸುತ್ತೆ, ಈಗ ಮೇಲೆ ಹೆಂಗೆ ಕಣ್ಣು ಮಾತ್ರ ಇನ್ನೂ ಸೂಪರ್ ಕಾಣುತ್ತೆ. ಕನ್ನಡಕ್ಕೆ ಹಾಕೊಂಡ್ರೋದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ಇವಾಗ ನೆಕ್ಸ್ಟ್ ಅಲ್ಲಿ ಹತ್ಕೊಂಡು ಹೋಗೋಣ. ಹತ್ಕೊಂಡು ಹೋಗೋದೆ ನೋಡಿ, ಯಾರೂ ಇಲ್ಲ, ನರಪೆಳ್ಳೆನೂ ಇಲ್ಲ ಇಲ್ಲಿ. And they think nothing is here. Why don't you see this view? ಯಾರ್? ಯು ಕಮ್ ಆಲ್ ದ ವೇ. ನಾನು ತಗೊಳ್ಳಿ, ಇಂಡಿಯಾದಿಂದ ಬಂದಿದ್ದೀನಿ, ಇಷ್ಟು 1000 ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು ಸ್ವಲ್ಪ ಟೈಮ್ ತಗೊಂಡು ನೋಡೋಕ್ಕಾಗಲ್ವಾ? ಇಳ್ಕೊಂಡು ನೆಕ್ಸ್ಟ್ ಆ ಕಡೆ ಹೋಗ್ಬೇಕು. ಬನ್ನಿ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದನೇ ತುಂಬ ಫುಟೇಜ್ ನನಗೆ ವೇಸ್ಟ್ ಆಗಿತ್ತು. ಆ ಡ್ರ್ಯಾಗನ್ ಹತ್ರ ಹೋಗ್ಬೇಕು, ಹತ್ಕೊಂಡು ಏನು ಹತ್ಕೊಂಡು ಅಷ್ಟೊಂದು ಏನಿಲ್ಲ, ಅದು ಎಕ್ಸಾಜರೇಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಂದುಬಿಟ್ವಾ, ಅಲ್ಲಿಂದ ಇಳಿದೆ, ಇಲ್ಲಿಂದ ಹತ್ತು ಅಷ್ಟೇ. ಏನು ದೊಡ್ಡ ವಿಷಯ ಇಲ್ಲ ಸ್ವಾಮಿ. ಅದು ತುಂಗ್ನಾಥ್ ಇದೆ, ಹತ್ತಿ ಒಂದು ನೀವು ತುಂಗ್ನಾಥ್ ಉತ್ತರಾಖಂಡ ಇದೆ, ಹತ್ತಿ ನೀವು ಹತ್ತಿರೋರು ಗೊತ್ತು ವಿಷಯ ನೋಡಿ. ಅಲ್ಲೇ ಟ್ಯಾಮ್ ಕುಕ್ಕು, ಆಯಿತಾ? ಬೋಟಲ್ಲಿ ಹೋಗಿ ಸೂಪರ್. ಇನ್ನೊಂದು ತಿಂಗಳು ಬಿಟ್ಟು ಬಂದರೆ ಎಲ್ಲ ಎಲ್ಲೋ ಕಾಣೋದು. ಇದೇ ಲಾಸ್ಟ್ ಮೇಲೆ ಹತ್ಕೊಂಡ್ಬಿಟ್ರೆ ಡ್ರ್ಯಾಗನ್. ಆದರೆ ಕ್ರೌಡ್ ಮಾತ್ರ ತುಂಬ ಇತ್ತು, ಆಗಿಲ್ಲ. ಗಾಳಿ ಬೇರೆ ಜಾಸ್ತಿ. ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಜಸ್ಟ್ ಎಲ್ಲ ವ್ಯೂ ಎಂಜಾಯ್ ಮಾಡೋಂಥ. ಜಸ್ಟ್ ಇಫ್ ಯು ಲುಕ್ ಎಟ್ ಇಟ್, ಯು ವಿಲ್ ಜಸ್ಟ್ ಎಂಜಾಯ್ ಯಾರ್. ಆ ಸೈಡ್ ನೋಡಿದ್ರೆ ಟ್ಯಾಮ್ ಕುಕ್ಕು, ಈ ಸೈಡ್ ನೋಡಿದ್ರೆ ಇನ್ನೊಂಥರ ವಾಟ್ ಮಾರ್ ಯಾರ್. ಸೊ ಲಾಸ್ಟಲ್ಲಿ ಇದು ಅದೇ ಫಸ್ಟಲ್ಲಿ ಸಿಗುತ್ತೆ ನಿಮಗೆ, ಬಟ್ ಲಾಸ್ಟಲ್ಲಿ ಇಟ್ಕೊಳ್ಳಿ, ಆಯಿತಾ? ಈಸಿ ಇಲ್ಲ, ಫಸ್ಟ್ ಟೈಮ್ ಮಾಡ್ಕೊಂಡ್ಬಿಟ್ರೆ ಎನರ್ಜಿ ಇಲ್ಲಾಂದರೆ ಯು ವಿಲ್ ನಾಟ್ ವಾಂಟ್ ಟು ಟೇಕ್ ಫೋಟೋ ವೀಡಿಯೋ ಆಲ್ಸೋ. ಓಡೋಗ್ಬಿಡ್ತೀರಾ, ಆಯಿತಾ? ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ವಿತ್ ಮೈ ಎಕ್ಸ್ಪೀರಿಯನ್ಸ್ ಓನ್ಲಿ. ದ ಡಿಫಿಕಲ್ಟ್ ಒನ್ಸ್ ಯು ಡೂ ಇಟ್ ಫಸ್ಟ್. ನಾನು ಇದೆಲ್ಲ ಕ್ಯಾಮ್ರಾ ಹಿಂಗೆ ಸುತ್ತಿ ಮಾಡೋಕ್ಕೆ ಎನರ್ಜಿ ಎಷ್ಟೋಯ್ತು, ಬಟ್ ಇಟ್ಸ್ ಸಿ ವರ್ತ್ ಇಟ್ ವೆನ್ ಯು ಕಮ್ ಬ್ಯಾಕ್ ಟು ದ ರೂಮ್, ವೆನ್ ಯು ಸಿ ಯುವರ್ ಓನ್ ಫುಟೇಜ್, ಯು ಲವ್ ಇಟ್, ಆಯಿತಾ? ಸೊ ಸಿಗ್ಲ ನಾನು ಮೋಸ್ಟ್ಲಿ ಹನಲ್ಲಿ ಸಿಗ್ತೀನಿ, ಇಲ್ಲ ರಾಸ್ತಲ್ಲಿ ಸಿಗ್ತೀನಿ, ಇಲ್ಲ ರೋಡಲ್ಲಿ ಸಿಗ್ತಾರೆ, ಏನಾದರೂ ಸಿಕ್ಕಿದ್ರೆ ಹೇಳ್ತೀನಿ. ಬಾಯ್.